3 ವರ್ಷದ ಮಗು ಮೇಲೆ ಅತ್ಯಾಚಾರ ನಡೆಸಿದ್ದವನಿಗೆ ಪಂಚಾಯಿತಿ ಕಟ್ಟೆ 1 ಲಕ್ಷ ರೂಪಾಯಿ ದಂಡ. ಎಂಥ ಕಾನೂನು ರೀ ನಮ್ಮದು. ಬಹಳ ನೋವಾಗುತ್ತೆ, ಬಹಳ ಬೇಜಾರಾಗುತ್ತೆ ರೀ ಇಂಥವೆಲ್ಲ ನೋಡಿದಾಗ. 1 ಲಕ್ಷ ಬೆಲೆ ಕಟ್ಟದಂತೆ, ಪಂಚಾಯತಿಯಿಂದ ರಾಜಿ ಸಂಧಾನ ಮಾಡದಂತೆ. ಮಾನವೀಯತೆಯನ್ನೇ ಮರೆತು ಅತ್ಯಾಚಾರಿಯ ಹಣದಿಂದಲೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ ಇದು. ಅತ್ಯಾಚಾರ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಊರಿನ ಸದಸ್ಯರು ಮುಂದಾದರು. ಆರೋಪಿಗೆ ಕೇವಲ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಕಳಿಸ್ಬಿಟ್ರು. ಆ ಹಣವನ್ನು ಬಾಲಕಿಯ ಮನೆಯವರು ಕೂಡ ಕೊಡದೆ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ರೀ. ಎಂಥ ನೀಚರಲ್ವಾ ಇದು. ಮೊಟ್ಟ ಮೊದಲು ರೇಪ್ ಅನ್ನುವಂಥ ಒಂದು ಕೇಸ್ ಅಂತ ಬಂದಾಗ ಇವರು ರಾಜಿ ಸಂಧಾನ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ಅಲ್ಲಿ. ನೋಡಿ, ಆ ದುಡ್ಡಲ್ಲೇ ಎಣ್ಣೆ ಪಾರ್ಟಿ, ಚಿಕನ್ನು ಮಟನ್ ಎಲ್ಲ ಹೊಡೆದವರು ಇವರು. ಪಾರ್ಟಿ ಮಾಡ್ತಿದ್ದಾಗಲೇ ದಾಳಿ ನಡೆಸಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಎನ್ಕೌಂಟರ್ ಮಾಡಬೇಕಿಂತವ್ರನ್ನ. ಈ ರೀತಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಘಟನೆ ಹಿನ್ನೆಲೆ, ಅದನ್ನು ಕೂಡ ನೋಡ್ತಾ ಹೋಗೋಣ ನಾವು. ಸುನಿಲ್ ಲೋಹಾರ್ ಎಂಬಾತ 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ. ಆಗ ಠಾಣೆಗೆ ದೂರು ನೀಡುವ ಬದಲು ಗ್ರಾಮದ ಸದಸ್ಯರ ಬಳಿ ದೂರು ಕೊಡ್ತಾರೆ. ತಕ್ಷಣ ಗ್ರಾಮದಲ್ಲಿ ತುರ್ತು ಸಭೆಯನ್ನು ಕರೀತಾರೆ ಹಿರಿಯ ಸದಸ್ಯರು. ಕಾನೂನು ಕ್ರಮದಿಂದ ಆರೋಪಿಯನ್ನು ಬಚಾವ್ ಮಾಡೋಕೆ ಆತನಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಸಮಾಧಾನದಲ್ಲಿದ್ದ ಈ ಆರೋಪಿ ಸುನಿಲ್ ದಂಡದ ಒಟ್ಟು ಮೊತ್ತದಲ್ಲಿ ತಕ್ಷಣವೇ 20,000 ರೂಪಾಯಿಗಳನ್ನು ಪಂಚಾಯಿತಿ ಕಟ್ಟಿ ಕೊಟ್ಟನ. ಉಳಿದ 80,000 ರೂಪಾಯಿ 1 ವಾರದೊಳಗೆ ನೀಡಬೇಕು ಅಂತ ಆತನಿಗೆ ಸೂಚನೆ ಕೊಡ್ತಾರೆ. ಪಂಚಾಯಿತಿ ಕಟ್ಟೆ ಸದಸ್ಯರು ಆತ ಕೊಟ್ಟ 20,000 ರೂಪಾಯಿಂದ ಎಣ್ಣೆ ತುಂಡಿನ ಪಾರ್ಟಿ ಮಾಡಿದ್ದಾರೆ. ಈ ವಿಷಯ ತಿಳಿದ ಊರಿನವರು ಯಾರೋ ಗಾಗ್ರಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದಾರೆ. ತಕ್ಷಣ ಆ ಗ್ರಾಮಕ್ಕೆ ಹೋಗಿ ಪಾರ್ಟಿ ನಡೀತಿದ್ದಂತಹ ಸ್ಥಳದಲ್ಲಿ ಆರೋಪಿ ಸುನಿಲನ ಬಂಧನ ಮಾಡಿದ್ದಾರೆ. ಸಂತ್ರಸ್ತ ಮಗುವಿನ ತಾಯಿಯಿಂದ ಹೇಳಿಕೆಯನ್ನು ಪಡೆದುಕೊಂಡು ಈಗ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ನೋಡಿ, ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದೇ ಕಾರಣಕ್ಕೋಸ್ಕರ ನಮ್ಮ ಕಾನೂನು ಅಥವಾ ನಮ್ಮ ಜನರ ಮೇಲೆ ನಮಗೆ ಯಾಕೆ ಆಕ್ರೋಶ ಬರುತ್ತೆ ಅಂತಂದರೆ, ಅತ್ಯಾಚಾರ ಕೇಸು ಅಥವಾ ಯಾವುದೇ ಕೇಸ್ ಇರ್ಬೋದು, ಪಂಚಾಯತಿ ಕಟ್ಟೆ ಅಂತೆ, ಅದಕ್ಕೆ ಪಂಚರಂತೆ ಕರೆಸಿ ಅವನಿಗೆ ಅದೇ ಆ ಪಂಚಾಯತಿ ಮೆಂಬರ್ ಮಗಳಿಗಾಗಿದ್ದರೆ ಹಿಂಗೆ ಮಾಡ್ತಿದ್ದ ಅವನು. ಸೊ ಹಾಗಾಗಿ ಇನ್ನೂ ಈ ರೀತಿ ಘಟನೆಗಳು ನಡೀತಿದ್ದೇವೆ ಅಂತಂದರೆ ಅದು ಭಾರತದಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ. ಕಾನೂನು ಕೂಡ ಬೆಲೆ ಇಲ್ಲ. ಅದರ ಜೊತೆಗೆ ಇಂತಹ ಘಟನೆಗಳಾದರೆ ಶಿಕ್ಷಿಸುವಂತಹ ಆ ಒಂದು ಔದಾರ್ಯತೆಯೂ ಕೂಡ ಇಲ್ಲಿ ತೋರಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.